ದಾವಣಗೆರೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಷಣದ ಮಧ್ಯೆ ಶಾಸಕ ಜಮೀರ್ ಅಹಮದ್ ಖಾನ್ ಗೈರು ಹಾಜರಾಗಿದ್ದ ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ನಗರದ ಬಿಸ್ಲೇರಿ ರಸ್ತೆಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಈ ಘಟನೆ ನಡೆದಿದ್ದು ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಭೆಯಲ್ಲಿ ಮಾತನಾಡುತ್ತಿದ್ದ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಅವರ ಹೆಸರನ್ನು ಪ್ರಸ್ತಾಪಿಸಿದಾಗ ಅಲ್ಲಿದ್ದ ಸ್ಥಳೀಯ ಕಾರ್ಯಕರ್ತರು ಜಮೀರ್ ಅಹಮದ್ ಬರಬೇಕು ಎಂದು ಘೋಷಣೆ ಕೂಗಿದ್ದು, ಈ ವೇಳೆ ಕೆಲವರು ಜಮೀರ್ ಅಹಮದ್ ಖಾನ್ ರವರನ್ನ ವೇದಿಕೆಗೆ ಕರೆಸುವಂತೆ ಪಟ್ಟು ಹಿಡಿದಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಜಮೀರ್ ಅಹಮದ್ ಖಾನ್ ಅವರು ಕೇರಳ ರಾಜ್ಯದ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ ಎಂದು ತಿಳಿಸಿದ್ದು, ಜಮೀರ್ ಅಹಮದ್ ಖಾನ್ ಅವರು ಗೈರು ಹಾಜರಿಯ ಬಗ್ಗೆ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯನವರು, ಜಮೀರ್ ಅಹಮದ್ ಖಾನ್ ಅವರು ಏಪ್ರಿಲ್ 4ರಂದು ರಾಜ್ಯಕ್ಕೆ ವಾಪಸ್ ಆಗಲಿದ್ದಾರೆ. ನಂತರ ಏಪ್ರಿಲ್ 5ರಂದು ದಾವಣಗೆರೆಗೆ ಆಗಮಿಸಲಿದ್ದು, ಅವರ ಕಾರ್ಯಕರ್ತರನ್ನ ಸಮಾಧಾನ ಪಡಿಸುತ್ತಾ ನಾನೇ ಹೇಳುತ್ತಿದ್ದೇನೆ, ಜಮೀರ್ ಬರುತ್ತಾರೆ ಎಂದು ಭರವಸೆ ನೀಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಸ್ಥಳೀಯ ಕಾಂಗ್ರೆಸ್ ಮುಖಂಡರೊಬ್ಬರು, ಜಮೀರ್ ಅಹಮದ್ ಖಾನ್ ಅವರ ಅನುಪಸ್ಥಿತಿಯಿಂದ ಕಾರ್ಯಕರ್ತರಲ್ಲಿ ಬೇಸರ ಉಂಟಾಗಿತ್ತು. ಆದರೆ ಸಿದ್ದರಾಮಯ್ಯನವರ ಭರವಸೆಯಿಂದ ಕಾರ್ಯಕರ್ತರು ಸಂತೋಷಗೊಂಡಿದ್ದಾರೆ ಎಂದಿದ್ದಾರೆ. ಅದು ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ತಂದೆ ಮಗ ಮೊಮ್ಮಗ ಅವರೆಲ್ಲ ನಿಂತ್ಕೊತಾ ಇದ್ದಾರೆ ಅಂತ ಹೇಳಿ ಅಪಪ್ರಚಾರ ಮಾಡ್ತಾರೆ. ಬಿಜೆಪಿಲಿ ಇಲ್ವಾ? ಯಡಿಯೂರಪ್ಪನ ಮಕ್ಕಳು ಯಾರು, ಯಾವ ಪಾರ್ಟಿಯವರು? ಅವರು ಬಿಜೆಪಿಯವರಲ್ವಾ? ಬಸವರಾಜ ಬೊಮ್ಮಾಯಿ ಅವ್ರ ಮಗನ ಟಿಕೆಟ್ ಕೊಟ್ಟಿದ್ರಲ್ಲ, ಯಾರು ಅವರು? ಬಿಜೆಪಿಯವರು. ಕುಮಾರಸ್ವಾಮಿ, ದೇವೇಗೌಡ ಅವ್ರ ಮಕ್ಕಳೆಲ್ಲ ನಿಂತ್ಕೊಂಡಿರಲಿಲ್ಲ, ಯಾರು ಅವರು? ಕಾಂಗ್ರೆಸ್ಸಿನ ಸಂಸ್ಕೃತಿ ಏನಪ್ಪಾ ಅಂತಂದ್ರೆ, ಪದ್ಧತಿ ಏನು ಅಂತಂದ್ರೆ, ಯಾರಾದ್ರೂ ಮಧ್ಯದಲ್ಲಿ ಸತ್ತೋದ್ರೆ ಅವ್ರ ಮನೆಯವರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು ಮೊದಲಿಂದ ಕರ್ಕೊಂಡು ಬಂದಿರ್ತಕ್ಕಂಥ. ಈಗ 2 ಉಪಚುನಾವಣೆಗಳು ನಡೀತಾ ಇದ್ದಾವೆ. ಒಂದು ಬಾಗಲಕೋಟೆ, ಇನ್ನೊಂದು ದಾವಣಗೆರೆಯಲ್ಲಿ ಶಿವಶಂಕರಪ್ಪನವರು ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದೇವೆ. ಇವರು ಶಿವಶಂಕರಪ್ಪನ ಮನೆಯವರಲ್ವಾ? ಆಮೇಲೆ ಬಾಗಲಕೋಟೆಯಲ್ಲಿ HY ಮೇಟಿಯವರು ಕಾಲ ಆದರು, ಅವ್ರ ಮಗನಿಗೆ ಕೊಟ್ಟಿದ್ದೀವಿ, ಉಮೇಶನ್ಗೆ. ಕಾಂಗ್ರೆಸ್ನಲ್ಲಿ ಯಾವಾಗಲೂ ಕೂಡ ಯಾರಾದರೂ ಸತ್ತೋದ್ರೆ ಮಧ್ಯದಲ್ಲಿ ಅವ್ರ ಮಕ್ಕಳಿಗೆ ಉಪಚುನಾವಣೆಯಲ್ಲಿ ಅವ್ರ ಮನೆಯವರಿಗೆ ಕೊಡ್ತಕ್ಕಂಥದ್ದು ಪದ್ಧತಿ. ಅದರಿಂದ ಹಾಗೆ ಮಾಡ್ತಾ ಇದ್ದೀವಿ. ಅದರಿಂದ ಈ ಬಿಜೆಪಿಯವರು, JDSನವರು ಹೇಳ್ತಕ್ಕಂಥ ಮಾತುಗಳಲ್ಲಿ ಸತ್ಯಾಂಶ ಇಲ್ಲ. ರಾಜಕೀಯಕ್ಕೋಸ್ಕರ ಮಾತಾಡ್ತಕ್ಕಂಥ ವಿಚಾರಗಳು ಇವು. ಇದನ್ನ ತಿಳ್ಕೋಬೇಕಾಗ್ತದೆ. ಅದರಿಂದ ನಾವು ಒಬ್ಬ ವಿದ್ಯಾವಂತ ಯುವಕ ವಿದೇಶದಲ್ಲಿ ಓದ್ಕೊ ಬಂದಿದ್ದಾರೆ. ಇವ್ರಿಗೆ ಯೋಗ್ಯತೆ ಇಲ್ವಾ? ಯೋಗ್ಯತೆ ಇಲ್ವಾ? ಶಾಸಕರು ಉಪಚುನಾವಣೆ ನಡೀತಾ ಇದೆ.